ಅಂದ್ರೇನೆ ಒಂದ್ ರೀತಿ ಸ್ಪೆಷಾಲಿಟಿ, ಲಕ್ಷ್ಮೀ ವಾರ ಅಂತ ಕೂಡ ಹೇಳ್ತೀವಲ್ವಾ. ಸೊ ಈ ಒಂದು ಪ್ರತ್ಯೇಕ ದಿನ ನಾವು ಮಾಡುವಂತ ವ್ರತ ಪೂಜೆ ಇನ್ನೂ ಸ್ವಲ್ಪ ಸ್ಪೆಷಾಲಿಟಿ, ಡಿವೈನಿಟಿ ಅನ್ನೋದು ಕೊಡುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಫೈನಲಿ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದಂತಹ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಥಂಬ್ನೈಲ್ ನೋಡ್ತಿದ್ರೇನೆ ಗೊತ್ತಾಗಿರುತ್ತೆ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಅಂತ. ನೀವೆಲ್ಲ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ತರ ಆಚರಣೆ ಮಾಡಿದ್ರಿ? ನಿಮ್ಗೆ ಇಷ್ಟ ಇದ್ರೆ ರಿಲೇಟೆಡ್ ಫೋಟೋಸ್ ಮತ್ತೆ ವಿಡಿಯೋಸ್ನ ಇನ್ಸ್ಟಾದಲ್ಲಿ DM ಮಾಡಿ. ಕಮಿಂಗ್ ಶುಕ್ರವಾರ ಅಷ್ಟರಲ್ಲಿ ನಾನು ಒಂದು ಶಾರ್ಟ್ನ ಪೋಸ್ಟ್ ಮಾಡ್ತೀನಿ. ಐಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಡಿವೈನ್ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಇಲ್ಲೇ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಬ್ಬಕ್ಕೆ ಮುಂಚಿತವಾಗಿ ಎಷ್ಟೇ ಪ್ರಿಪ್ರೇಷನ್ಸ್ನ ಮಾಡಿಕೊಂಡ್ರು ಹಬ್ಬದ ದಿನ ಮಾಡುವಂಥ ಕೆಲಸಗಳು ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಅದರಲ್ಲೂ ನಾವು ಅಂದ್ಕೊಂಡಿರುವಂಥ ಟೈಮ್ಗೆ ಪೂಜೆ ಮಾಡಬೇಕು, ನೈವೇದ್ಯ ರೆಡಿ ಆಗಬೇಕು, ಮಕ್ಕಳು ರೆಡಿ ಆಗಬೇಕು, ನಾವು ಕೂಡ ಮನೆಯ ಗೃಹಲಕ್ಷ್ಮಿಯಾಗಿ ನೀಟಾಗಿ ರೆಡಿ ಆಗಬೇಕು ಅನ್ನೋದಿರುತ್ತೆ. ಸೊ ಬೈ ದ ವೇ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ಮಾರ್ಕೆಟಿಂದ ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಳ್ತಾ ಇನ್ನೊಂದು ಕಡೆ ಮನೆ ಕ್ಲೀನಿಂಗ್ ಕೂಡ ನಡೀತಾ ಇದೆ. ಸೊ ಈಗಾಗಲೇ ನಾನು ಹೂವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಮೈದಾನ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಅಂದರೆ ಮನೆಯವರೆಲ್ಲರೂ ಸೇರಿ ಮಾಡುವಂಥದ್ದು. ಮಕ್ಕಳ ಚಿಲಿಪಿಲಿ ಇರ್ಬೋದು, ಅವ್ರದ್ದೇ ಆದಂತಹ ಗಲಾಟೆ ಗದ್ದಲ ಇದ್ರೇನೆ ಆ ಕಳೆ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ. ಅದರಲ್ಲೂ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಕಳೆನೇ ಬೇರೆ. ಇನ್ನು ಕೆಲವೊಂದು ಮಲ್ಲಿಗೆ ಹೂವು ಮತ್ತೆ ಕನಕಾಂಬರದ ಹೂಗಳೆಲ್ಲ ತರಿಸ್ಕೊಂಡಿದ್ದೆ, ಅದನ್ನೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀನಿ. ಈಗಾಗಲೇ ನೀವು ನೋಡೇ ಇರ್ತೀರಾ ಏನೇನು ಹೂವು ಎಲ್ಲ ತರಿಸ್ಕೊಂಡಿದ್ದೀನಿ ಅಂತ. ಇನ್ನು ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ರು. ಸೊ ಪೂಜೆಗೆ ಬೇಕಾಗಿರುವಂಥ ಫ್ರೂಟ್ಸ್ ಎಲ್ಲ ಕೂಡ ಒಂದು ಬಾಸ್ಕೆಟಲ್ಲಿ ಹಾಕಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ತೋರಣ ಕಟ್ಟೋದಕ್ಕೋಸ್ಕರ ಮಾವಿನ ಎಲೆಗಳು ಕೂಡ ಸಿದ್ಧವಾಗಿದೆ. ಈಗ ನಾನು ಬೆಳ್ಳಿ ಪಾತ್ರೆಗಳಿಗೆ ಗಂಧ ಅರ್ಶಿನ ಕುಂಕುಮ ಹಚ್ತಾನೆ ನಾನು ನನ್ನ ಒಂದು ಮಾತುಕತೆನ ಮುಂದುವರಿಸ್ತೀನಿ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸುವಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗಬೇಕು, ಬೆಳಕಾಗಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಬೆಳಕಾದ್ಮೇಲೆ ಈ ಥರ ತಯಾರಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಮೊದಲನೇ ನಾವು ಹಬ್ಬಗಳಿಗೆ ಊರಿಗೆ ಹೋಗ್ತಿದ್ವಿ, ಅಲ್ಲಿ ಬೇಗನೆ ಇದ್ದು ಆಚರಣೆ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತಿದ್ವಿ. ಬಟ್ ಈ ಮನೆಯಲ್ಲಿ ಹಬ್ಬನ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಕ್ಕಳು ತುಂಬ ಚಿಕ್ಕವರಿದ್ದಾಗ, ಆಲ್ಮೋಸ್ಟ್ ಸೆಕೆಂಡ್ ಬೇಬಿಗೆ 3 months ಏನೋ ಇತ್ತು. ಇಬ್ಬರು ಚಿಕ್ಕ ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ವಿಶೇಷ ಪೂಜೆಗಳೆಲ್ಲ ಮಾಡಬೇಕು ಅಂದರೆ ಎಷ್ಟೊಂದು ಪ್ರಿಪ್ರೇಷನ್ಸ್ ಅನ್ನೋದು ಬೇಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ನನ್ನ ಹೆಲ್ತ್ ಕಡೆ, ಮಕ್ಕಳ ಹೆಲ್ತ್ ಕಡೆ ಕೂಡ ಗಮನ ವಹಿಸ್ತಾ ನಮ್ಮ ಮನೆ ಗೃಹಪ್ರವೇಶ ಆದಮೇಲೆ ನಾವು ಫಸ್ಟ್ ಆಚರಣೆ ಮಾಡಿದ್ದಂಥ ಹಬ್ಬ ಇದೆ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಮಕ್ಕಳು ಚಿಕ್ಕವರಿದ್ದಿದ್ದ ಕಾರಣ ನಾನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇರಲಿಲ್ಲ. ಬೆಳಗಿನ ಜಾವನೇ ಸೊ ಹೆಲ್ಪರ್ ಸಹಾಯದಿಂದನೇ ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಆಮೇಲೆ ನಿಧಾನವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಅದು ಒಂದು ರೀತಿ ಪದ್ಧತಿ ಥರ ಅದೇ ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ರು ಕೂಡ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪೂಜೆ ಮಾಡೋದಕ್ಕಿಂತ ನಮ್ಮ ಮನಸ್ಸಿಗೆ, ನಮ್ಮ ಆರೋಗ್ಯ ದೃಷ್ಟಿನ ನೋಡಿಕೊಂಡು ಪೂಜೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡ್ರೆ ಬೆಟರ್ ಅನ್ನೋದ್ರಿಂದ ಪ್ರೀ ಪ್ಲಾನ್ಸ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗಿನ ಜಾವ ಬೆಳಕು ಆದಮೇಲೆ ಪೂಜೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಹಿಂದಿನ ದಿನ ನಾನು ಯಾವ ಥರ ತಯಾರಿ ಮಾಡ್ಕೊಂಡಿದ್ದೆ ಅದಕ್ಕೆ ಸಂಬಂಧಪಟ್ಟಿರೋಂಥ ವ್ಲಾಗ್ಸ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ನೀವ್ಯಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಒಂದ್ಸತಿ ಚೆಕ್ ಮಾಡಿ. ಸೊ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಲಶ ಸ್ಥಾಪನೆ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಬಿಂದಿಗೆಯಲ್ಲಿ ಶುದ್ಧ ನೀರನ್ನ, ಶುದ್ಧ ಜಲನ ತುಂಬಿಸ್ಕೊಂಡು ಅದರಲ್ಲಿ ಸುಗಂಧ ದ್ರವ್ಯಗಳು, ಕೆಲವೊಂದು ಡ್ರೈ ಫ್ರೂಟ್ಸು, ಅರಿಶಿನ, ಕುಂಕುಮ, ಒಂದು ಕಾಯಿನ್ನು ಮತ್ತು ಹೂವು, ಅಕ್ಷತೆ ಎಲ್ಲನೂ ಹಾಕಿ ಕಲಶ ಸ್ಥಾಪನೆ, ಪ್ರತಿಷ್ಠಾಪನೆ ಅಥವಾ ಸಂಕಲ್ಪ ಅನ್ನೋದು ಮಾಡಿಕೊಂಡು ಕಲಶನ ಈ ಥರ ರೆಡಿ ಮಾಡ್ತಾ ಇದ್ದೀನಿ. ಬೈ ದ ವೇ, ಹಬ್ಬದ ದಿನದಲ್ಲಿ ಲೇಡೀಸ್ ಮಾತ್ರನೇ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಏನಿಲ್ಲ. ಮನೆಯವರೆಲ್ಲ ಸೇರಿ ಒಟ್ಟಿಗೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡಾಗ ಆ ಖುಷಿ ಇರ್ಬೋದು, ಆ ವಾತಾವರಣನೇ ಒಂದು ರೀತಿ ಹಬ್ಬದ ಕಳೆ ಅನ್ನೋದು ಹೆಚ್ಚು ಮಾಡೋಕ್ಕೆ ಸಾಧ್ಯ. ಮಕ್ಕಳ
ಮಕ್ಕಳ ಹೆಲ್ಪಿಂದ, ಹಸ್ಬೆಂಡ್ ಹೆಲ್ಪಿಂದ ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ದೇವಿನ ಒಂದ್ಸತಿ ರೆಡಿ ಮಾಡ್ಕೊಂಡ್ಮೇಲೆ ನೈವೇದ್ಯ ಅನ್ನೋದು ತಯಾರಿ ಮಾಡಿಕೊಂಡು ಪೂಜೆನ ಶುರು ಹಚ್ಕೋಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದಾದ್ಮೇಲೆ ಒಂದು ಒಡವೆಗಳನ್ನ ಹಾಕ್ತಾ ಇದ್ದೀನಿ. ದೇವಿಯ ಫೇಸ್ನ ಅಬ್ಸರ್ವ್ ಮಾಡಿದ್ರೆ ನಗು ಮುಖದಿಂದ ವರಮಹಾಲಕ್ಷ್ಮಿ ನನ್ನನ್ನೇ ನೋಡ್ತಿದ್ದಾರೇನೋ ಅನ್ನೋ ಥರ ಕಾಣಿಸ್ತಿದೆ ಅಲ್ವಾ. ಈಗ ಮಲ್ಲಿಗೆ ಹೂವಿನ ಹಾರ ಕೂಡ ಹಾಕ್ತಾ ಇದ್ದೀನಿ. ಕೆಲವು ಹಬ್ಬಗಳಂದ್ರೆ ಒಂದು 2-3 ದಿನಕ್ಕಿಂತ ಮುಂಚೆನೆ ಪ್ರಿಪ್ರೇಷನ್ಸ್ ಅನ್ನೋದು, ಆ ಕಳೆ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದು. ಸೊ ಸ್ಯಾರಿ ಶಾಪಿಂಗ್ ಇರ್ಬೋದು, ಜುವೆಲ್ಸ್ ಇರ್ಬೋದು, ಸಿಲ್ವರ್ ಗೋಲ್ಡ್ ಶಾಪಿಂಗ್ ಮಾಡುವಂಥದ್ದು, ಆಮೇಲೆ ನಾವು ಮಾರ್ಕೆಟ್ಗೆ ಹೋದಾಗ ರೋಡಲ್ಲಿ ಸೈಡಲ್ಲೆಲ್ಲ ಕಾಣಿಸುವಂಥ ಹೂವು, ಪೂಜಾ ವಸ್ತುಗಳು ಅದೆಲ್ಲ ನೋಡಿದಾಗ ಹಬ್ಬದ ಕಳೆ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ. ಲಕ್ಷ್ಮೀ ದೇವಿಗೆ ನಮ್ಮ ಕೈಯಿಂದ ಅಲಂಕಾರ ಮಾಡಿದಾಗ ನೋಡೋಕ್ಕೆ 2 ಕಣ್ಣು ಸಾಲದು. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಕಾಲ್ಗೆಜ್ಜೆನ ಅಬ್ಸರ್ವ್ ಮಾಡಿದ್ರಲ್ಲ, ನನ್ನ ಮದುವೆಗೆ ತಗೊಂಡಿರೋಂಥ ಕಾಲ್ಗೆಜ್ಜೆ. ಸೊ ಅವತ್ತು ವೇರ್ ಮಾಡಿರೋ ಕಾಲ್ಗೆಜ್ಜೆ ಪರ್ಟಿಕ್ಯುಲರ್ ಆಗಿ ದೇವ್ರಿಗೋಸ್ಕರನೇ ತಗೊಂಡಿದ್ದೀನಿ ಅನ್ನೋಷ್ಟು ಲಕ್ಷಣವಾಗಿ ಕಾಣಿಸುತ್ತೆ. ಅಷ್ಟು ಸುಂದರವಾಗಿ ದೇವರ ಕಾಲಿಗೆ ಹೊಂದಿಕೆ ಆಗುತ್ತೆ. ಇನ್ನು ತುಂಬ ಜಾಸ್ತಿ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಳಕ್ ಹೋಗಲ್ಲ. 2 ತಾಮ್ರದ ಪ್ಲೇಟ್ಸ್ ಅಲ್ಲಿ ಒಂದ್ ಕಡೆ ಫ್ರೂಟ್ಸು, ಇನ್ನೊಂದ್ ಕಡೆ ನಾನೇನು ತಿಂಡಿಗಳೆಲ್ಲ ಮಾಡಿಟ್ಕೊಂಡಿದ್ದೆ ಅದನ್ನ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಪೂಜೆ ಮಾಡೋಕ್ಕೆ ಬಂದಿರೋ ಮುತ್ತೈದೆಯರಿಗೆ ಕೊಡೋಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಕೂಡ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ತೋರಣ ಕಟ್ಟಕ್ಕೆ ಬೇಕಾಗಿರುವಂಥ ಹೂವು ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪ್ಲೇಟಲ್ಲಿ ಕೆಂಪು ಆರತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ಗೆ ಬಟ್ಟೆ ಕೂಡ ಹಾಕಿರಲಿಲ್ಲ. ಸೊ ಮಣೆ ಮೇಲೆ ಈಗ ಬಟ್ಟೆನ ಹಾಕ್ಬಿಟ್ಟು ನಾನೀಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಟ್ಟೆಗಳೆಲ್ಲ ಅದನ್ನು ಜೋಡಿಸ್ಕೊಳ್ತೀನಿ. ಇಲ್ಲಿ ಒಂದು ಸೆರಾಮಿಕ್ ಟ್ರೇನ ತಗೊಂಡು ಅದರಲ್ಲಿ ಎಲ್ಲ ಬಳೆಗಳನ್ನ ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೀತಿ ನಾವು ಸೆಟ್ಟೆ ತಗೊಳ್ತೀವಲ್ಲ, ಆಲ್ಮೋಸ್ಟ್ ಒಂದು 12 ಡಜನ್ 15 ಡಜನ್ ಬಂಡಲಲ್ಲಿ ಕೊಡ್ತಾರೆ, ಅದೇ ಥರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ನಮ್ಮನೆ ಮಹಾಲಕ್ಷ್ಮಿಯರಿಗೂ ಕೂಡ ಕೆಲವೊಂದು ಆಕ್ಸೆಸರೀಸ್ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಅವ್ರಿಗೆ ಕೊಟ್ಬಿಟ್ಟು ಈ ಥರ ಪಂಚೆ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ತಟ್ಟೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಹಬ್ಬಗಳಲ್ಲಿ ನಾವು ಸ್ಯಾರಿನ ವೇರ್ ಮಾಡಿ ಮಾಡುವಂಥ ವಿಧಾನ ಇದೆ ಅಲ್ವಾ, ಅದು ಎಷ್ಟೊಂದು ಚಂದ ಅಲ್ವಾ ನೋಡೋಕ್ಕೆ. ಅದರಲ್ಲೂ ಸ್ಯಾರಿ ಉಡಕ್ಕೆ ಬರದೇ ಇರೋರು ಕೂಡ ಹಬ್ಬಗಳ ದಿನ ಸ್ಯಾರಿನ ವೇರ್ ಮಾಡಿ ಪಿಕ್ಸ್ ಎಲ್ಲನೂ ಶೇರ್ ಮಾಡಿದ್ರಿ, ನೋಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ. ಪೂಜಾ ರೂಮಲ್ಲಿ ಮತ್ತು ದೇವಿ ಹತ್ರ ಎಲ್ಲ ಅಲಂಕಾರನ ರೆಡಿ ಮಾಡಿದ್ದಾಯಿತು. ಈಗ ನಾನು ಹೊಸ್ಲನ್ನ ಕೂಡ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಹಚ್ಬಿಟ್ಟು ಗಂಧ ಮತ್ತು ಕುಂಕುಮನ ಹಚ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಕಮಲದ ಹೂವನ್ನ ಬರ್ಕೊಂಡು ಸೈಡ್ಗೆ ನಾನು ಜಸ್ಟ್ ಲೈನ್ಸ್ನ ಹಾಕ್ಕೊಂಡಿದ್ದೆ. ನಾನು ಯಾವ ಥರ ರಂಗೋಲಿ ಹಾಕ್ತೀನಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತು. ಅದರಲ್ಲೂ ಮಳೆ ಸೀಸನ್ ಆಗಿರೋದ್ರಿಂದ ತುಂಬ ವೆರೈಟಿ ಆಫ್ ರಂಗೋಲಿಗಳನ್ನ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಗೊತ್ತಿರೋಂಥ ರಂಗೋಲಿನ ಸಿಂಪಲ್ಲಾಗಿ ಬಿಡಿಸಿದ್ದೆ. ಅದರಲ್ಲೂ ಸ್ವಲ್ಪ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಬೇರೆ ರಂಗೋಲಿಗಳೆಲ್ಲ ಜಾಸ್ತಿ ಏನು ಟ್ರೈ ಮಾಡಲಿಲ್ಲ, ಜಸ್ಟ್ ಬಾರ್ಡರ್ಸ್ ಮಾತ್ರನೇ ಚೇಂಜ್ ಮಾಡಿದ್ದೆ. ಇನ್ನು ಗೇಟ್ ಹತ್ರ ಹಾಕಿರುವಂಥ ರಂಗೋಲಿನ ಶೂಟ್ ಮಾಡೋದೇ ಮರ್ತೆ. ಆ್ಯಕ್ಚುಲಿ ನಾನು ಹಾಕಿರಲಿಲ್ಲ, ನಮ್ಮ ಹೆಲ್ಪರ್ ಅವ್ರ ಮಗಳು ತುಂಬ ಅಚ್ಚುಕಟ್ಟಾಗಿ ಹಾಕಿದ್ರು. ಬಟ್ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆಯೋದೇ ಮರ್ತುಬಿಟ್ಟೆ. ಅದರಲ್ಲೂ ಸಂಜೆ ಅಷ್ಟರಲ್ಲಿ ಮಳೆ ಕೂಡ ಬಂತು, ಸೊ ಹಂಗಾಗಿ ಅದು ಮಿಸ್ ಆಗಿದೆ. ಈಗ ಪೂಜಾ ರೂಮಲ್ಲಿ ಹೂವು ಎಲ್ಲನೂ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ವಿಶೇಷವಾಗಿ ಅಲಂಕಾರ ಮಾಡಿದಾಗ ಮಕ್ಕಳಿರ್ಬೋದು, ನಾವು ಪದೇ ಪದೇ ಬಂದು ನೋಡ್ತಾನೆ ಇರ್ತೀವಲ್ವ, ಲಕ್ಷ್ಮಿಯ ಮುಖ ಇರ್ಬೋದು ಮತ್ತು ಹಾಕಿರೋಂಥ ರಂಗೋಲಿ ಅಲಂಕಾರನೆಲ್ಲ ಪದೇ ಪದೇ ನೋಡ್ತಾ ಇರ್ತೀವಿ.
ಈಗ ಎಲ್ಲಾನು ಸಿದ್ಧತೆ ಆಗಿದೆ. ನೈವೇದ್ಯಕ್ಕೆ ಬೇಕಾಗಿರುವಂಥ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆನ ಕಟ್ ಮಾಡಿಕೊಂಡು, ಸೊ ಈ ಥರ ಫಸ್ಟಿಗೆ ನಾನು ಹೂರ್ಣದ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ನಾವೇನು ಮೈದಾನ ಕಲಸಿಟ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಉಂಡೆ ಮಾಡಿಕೊಂಡು ಒಬ್ಬಟ್ಟನ್ನ ತಟ್ಕೋತೀನಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಅಂಥದ್ದೇ, ಬಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಬ್ಬಟ್ಟಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದರಲ್ಲೂ ನಾವು ತುಂಬಾ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಇದಕ್ಕೆ ಸ್ವೀಟ್ ಕೂಡ ಕಡಿಮೆ ಹಾಕಿದ್ದೆ. ಸ್ವೀಟ್ ತಿನ್ನೋ ಅಂಥವ್ರಿಗೆ ಇವರು ಬೆಲ್ಲ ಹಾಕೋದೆ ಮರ್ತಿದಾರೇನೋ ಅನ್ನೋ ಥರ ಅನಿಸುತ್ತೆ. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಟೈಮ್ ಅರೌಂಡ್ 8 ಗಂಟೆ ಆಗಿರಬೇಕು. ತವಾನ ತೋರಿಸಿದಾಗ ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ಯಾವ ತವಾ ಯೂಸ್ ಮಾಡ್ತಾ ಇದ್ದೀರಾ, ಲಿಂಕ್ ಕೊಡಿ, ಯಾವ್ದು ಬೆಸ್ಟ್ ಅಂತ. ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ, ಇದು ಕ್ಯಾಸ್ಟ್ ಐರನ್ ತವಾ. ತುಂಬ ಅಗಲವಾಗಿದೆ. ಒಬ್ಬಟ್ಟೆಲ್ಲ ದೊಡ್ಡದು ಮಾಡ್ತೀವಿ ಸೈಜಲ್ಲಿ ಅನ್ನೋದಾದರೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇವನ್ ದೋಸೆ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದಲ್ಲದೆ ಇನ್ನೂ ಒಂದು ಚಿಕ್ಕ ಸೈಜ್ ತವಾ ಕೂಡ ಯೂಸ್ ಮಾಡ್ತೀನಿ, ಬಟ್ ಅದು ನಮ್ಮ ಅತ್ತೆ ಮನೆಯಲ್ಲಿ ಯೂಸ್ ಮಾಡ್ದಿರ ಸೈಡ್ಗೆ ಇಟ್ಟಿದ್ರು ಅಂತ ತೊಗೊಂಡು ಬಂದಿದ್ದು. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾವು ಯಾವ ಥರ ಸೀಸನಿಂಗ್ ಮಾಡ್ಕೊಳ್ತೀವಿ, ಯಾವ ಥರ ಪಳಗಿಸ್ಕೊಳ್ತೀವಿ ಅನ್ನೋದ್ರ ಮೇರೆಗೆ ದೋಸೆ ಚೆನ್ನಾಗಿ ಬರುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಒಟ್ಟಿಗೆ ಜಾಸ್ತಿ ಒಬ್ಬಟ್ಟೇನು ಮಾಡ್ತಾ ಇಲ್ಲ. ನೈವೇದ್ಯಕ್ಕೆ ಬೇಕಾಗಿರೋವಂಥ ಒಂದು 5 ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಮನೆಯವ್ರಿಗೆಲ್ಲ ಮಾಡ್ಬೋದು ಅನ್ನೋದ್ರಿಂದ. ಫೈನಲಿ ಒಬ್ಬಟ್ಟು ಕೂಡ ರೆಡಿ ಆಯಿತು. ನೈವೇದ್ಯಕ್ಕೆ ಈ ಥರ ಸೈಡಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ರೆ ಪೂಜೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅನ್ನೋದ್ರಿಂದ ಪೂಜೆಗೆ ಯೂಸ್ ಮಾಡಬೇಕಾಗಿರೋ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕೈಗೆ ಏನು ಕಂಕಣನ ಕಟ್ಕೊಳ್ತೀವಿ ಅದನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಅಮ್ಮ ಏನು ಮಾಡ್ತಾ ಇದ್ದಾರೆ, ಇದು ಏನಕ್ಕೆ, ಎಲ್ಲದನ್ನ ಕ್ವಶನ್ಸ್ ಕೇಳ್ತಾ ಇದ್ರು. ಅದರಲ್ಲೂ ಈ ಜನ್ರೇಷನ್ ಮಕ್ಕಳು ಕೇಳೋ ಅಂಥ ಕ್ವಶನ್ಸ್ಗೆ ಹೌದು ಅಂದ್ರೂ ತಪ್ಪು, ಇಲ್ಲ ಅಂದ್ರೂ ತಪ್ಪು, ಕ್ವಶನ್ ಮಾತ್ರ ಅಷ್ಟೊಂದು ಟ್ರಿಕ್ಕಿಯಾಗಿ ಕೇಳ್ತಾರೆ. ಫಸ್ಟು ಪ್ರಥಮ ಪೂಜೆ ವಿಘ್ನ ವಿನಾಯಕನಿಂದನೇ ಸ್ಟಾರ್ಟ್ ಮಾಡಿ ಮನೆ ದೇವ್ರಿಗೂ ಕೂಡ ಪೂಜೆನ ಮಾಡಿಕೊಂಡೆ. ಈಗ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಪೂಜೆನ ಮಾಡೋದಕ್ಕೋಸ್ಕರ ಏನೇನು ಗಂಧದ ಕಡ್ಡಿ, ಅಗರಬತ್ತಿ, ಕರ್ಪೂರ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಎಂಟ್ರೆನ್ಸ್ ಹತ್ರ ಬಾಗಿಲಿಗೂ ಕೂಡ ಧೂಪ ಎಲ್ಲ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ದೀಪ ಎಲ್ಲನೂ ತುಳಸಿ ಕಟ್ಟೆ ಹತ್ರ ಈಗಾಗಲೇ ಬೆಳಗಿದ್ದೀವಿ. ಧೂಪನ ಹಾಕ್ಬಿಟ್ಟು ಈಗ ಲಕ್ಷ್ಮೀ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅಮ್ಮನವರ ಪೂಜೆ ಮಾಡೋಕ್ಕೂ ಕೂಡ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಏನೋ ಟೈಮ್ನ ತೊಗೊಂಡಿದ್ದೆ. ಅದನ್ನೆಲ್ಲನೂ ಇಲ್ಲಿ ನಾನು ಶೂಟ್ ಮಾಡ್ಕೊಂಡಿಲ್ಲ. ಆರತಿ ಮಾಡಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಈಗ ಆಶೀರ್ವಾದ ಅನ್ನೋದು ತಗೊಳ್ತಾ ಇದ್ದೀನಿ. ಸೊ ನಮ್ಮ ಪೇರೆಂಟ್ಸ್ ಕಡೆಯಿಂದ ಮತ್ತು ನಮ್ಮ ಮನೆಯವ್ರ ಕಡೆಯಿಂದ ಕೂಡ ಆಶೀರ್ವಾದ ಅನ್ನೋದು ತೊಗೊಂಡ್ವಿ. ಬಟ್ ಅದನ್ನೆಲ್ಲ ಇಲ್ಲಿ ನಾನು ಹ್ಯಾಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಂಗಾಗಿ ಸ್ಕಿಪ್ ಮಾಡಿದ್ದೀನಿ. ಈ ಥರ ಪ್ರದಕ್ಷಿಣೆ ಮಾಡಿ ಆಶೀರ್ವಾದ ತೊಗೊಳಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಬಗ್ಗದಾಗ ಅಮ್ಮನವರು ನಮ್ಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಿದ್ದಾರೇನೋ ಅನ್ನೋಷ್ಟು ಎಫೆಕ್ಟ್ ಕೊಡುತ್ತೆ. ಅಫ್ಕೋರ್ಸ್ ದೇವರ ಆಶೀರ್ವಾದ ಡೆಫಿನೆಟ್ಲಿ ಎಲ್ಲರ ಮೇಲೂ ಇರುತ್ತೆ ಅಲ್ವಾ. ಯೂಶ್ವಲಿ ನಾನು ಪೂಜೆ ಮಾಡಿದ್ಮೇಲೆ ಫಸ್ಟಿಗೆ ನಾನು ಈ ಥರ ಅರಿಶಿನ ಕುಂಕುಮ ಅನ್ನೋದು ಹಚ್ಕೊಳ್ತೀನಿ. ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕುಂಕುಮನ ಹಚ್ಕೊಂಡಿರ್ತೀನಿ. ಪೂಜೆ ಎಲ್ಲ ಆದಮೇಲೆ ಅರಿಶಿನ ಕುಂಕುಮ ಬಳೆ ಎಲ್ಲನೂ ಹಾಕ್ಕೋತೀನಿ. ಇನ್ನು ನೀವಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೋಬೋದು. ಡೈರೆಕ್ಟಾಗಿ ನಾವು ಕಥೆನ ಹೇಳಿದಾಗ ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ಕೊಳ್ತಾರೋ ಇಲ್ವೋ ಅನ್ನೋದ್ರಿಂದ
ಡೈರೆಕ್ಟಾಗಿ ಟಿ ವಿಯಲ್ಲೇ ವರಮಹಾಲಕ್ಷ್ಮಿ ಹಬ್ಬದ ವ್ರತಕಥೆಯನ್ನು ಹಾಕಿದ್ದೀವಿ. ಮನೆಯ ಎಂಟ್ರೆನ್ಸ್ ಇಂದ ಈ ಒಂದು ಡಿವೈನ್ ವೈಬ್ರೇಷನ್ ಯಾವ ತರ ಇದೆ ಅಂತ ನೋಡೋಣವಾ. ರಂಗೋಲಿನ ನೋಡಕ್ಕೆ ಎರಡು ಕಣ್ಣು ಸಾಲದು ಅನ್ನೋಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಎಂಟ್ರೆನ್ಸ್ ಇಂದ ನೋಡಿದಾಗ ಈ ತರ ಕಾಣಿಸುತ್ತೆ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಅಲಂಕಾರನ ಮಾಡ್ಕೊಂಡಿದ್ದೆ. ಇನ್ನ ನಮ್ಮನೆ ಮಹಾಲಕ್ಷ್ಮಿ ನೋಡಿ ಎಷ್ಟು ಇಂಟ್ರೆಸ್ಟ್ ಇಂದ ಕಥೆನ ಕೇಳ್ತಾ ಇದ್ದಾರೆ ಅಂತ. ಕಾಲ್ಗೆಜ್ಜೆನ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಇನ್ನು ಇವತ್ತಿನ ಹಬ್ಬದ ಊಟ ಸಿಂಪಲ್ ಆಗಿ ಒಬ್ಬಟ್ಟು, ವಡೆ, ಅನ್ನ, ರಸಂ, ಉಪ್ಪಿನಕಾಯಿ, ಕೋಸಂಬರಿ ಜೊತೆಗೆ ಸ್ವಲ್ಪ ಮೆಂತ್ಯ ಪಲಾವ್ ಕೂಡ ಮಾಡ್ಕೊಂಡಿದ್ವಿ. ಇನ್ನು ನಾನು ಪಾರ್ಟ್ 1 ಪಾರ್ಟ್ 2 ಥರ ಎಲ್ಲ ಆ್ಯಡ್ ಮಾಡೋದು ಬೇಡ ಅಂತ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು 3 ಪೂಜೆನ ಮಾಡ್ತೀವಿ. ಬೆಳಗ್ಗೆ, ಆಮೇಲೆ ಸಂಜೆ ಟೈಮಲ್ಲಿ ಅರೌಂಡ್ 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಇನ್ನೊಂದು ಪೂಜೆನ ಮಾಡ್ತೀವಿ. ಈಗ ಬರುವಂತಹ ಮುತ್ತೈದರಿಗೆ ತಾಂಬೂಲದ ಬ್ಯಾಗ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಶಾರ್ಟ್ನ ಪೋಸ್ಟ್ ಮಾಡಿದ್ದೆ, ನೀವೆಲ್ಲರೂ ನೋಡೇ ಇರ್ತೀರಾ. ಇನ್ನು ಕೆಲವೊಂದು ತಾಂಬೂಲನ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಹಂಗಾಗಿ ಮಕ್ಕಳ ಹೆಲ್ಪ್ನ ತಗೊಂಡು ಎಲ್ಲದನ್ನು ಕೂಡ ಈ ಥರ ರೆಡಿ ಮಾಡಿ ಒಂದು ಕಡೆಗೆ ಜೋಡಿಸ್ಕೊಂಡಿದ್ದೀನಿ. ಈಗ ಟೈಮ್ ಅರೌಂಡ್ 3 ಗಂಟೆ ಏನೋ ಆಗಿದೆ. ಸೊ ಮತ್ತೆ ಪೂಜೆನ ಶುರು ಹಚ್ಕೊಂಡಿದ್ದೀನಿ. ಪದೇ ಪದೇ ಅದೇ ಕ್ಲಿಪ್ಪಿಂಗ್ಸ್ನ ಹಾಕೋದು ಬೇಡ ಅಂತ ನಾನು ಸ್ಟಾರ್ಟಿಂಗ್ ಪೂಜೆ ಮಾಡಿದಾಗ ಏನೇನು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇವತ್ತು ನಾನು ಏನು ವೇರ್ ಮಾಡಿದ್ದೀನಿ ಅದು ಮಂಗಳಗಿರಿ ಸೀರೆ. ಆಂಧ್ರದವ್ರಿಗೆ ಗೊತ್ತೇ ಇರುತ್ತೆ. ಬಟ್ ಎಷ್ಟೊಂದು ಕಂಫರ್ಟಬಲ್ ಆಗಿದೆ ಅಂದರೆ ಬೇರೆ ಕ್ಲಾತ್ಸ್ ವೇರ್ ಮಾಡೋದೇ ಬೇಡ ಅಂತ ಅನ್ನಿಸ್ತಿತ್ತು. ಕೆಲವೊಂದು ಸ್ಯಾರೀಸ್ ಅಂದರೆ ಕೆಲವೊಂದು ಫ್ಯಾಬ್ರಿಕ್ನ ವೇರ್ ಮಾಡಿದಾಗ ಪೂಜೆ ಆಗಿದ ಕೂಡಲೇ ಇಮ್ಮಿಡಿಯೇಟಾಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ಬಟ್ ಈ ಸ್ಯಾರಿ ಅಂತೂ ತುಂಬ ಕಂಫರ್ಟಬಲ್ ಆಗಿತ್ತು. ಹಂಗಾಗಿ ನಾನು ಹೋಲ್ ಡೇ ಇದೇ ಸ್ಯಾರಿನ ಕ್ಯಾರಿ ಮಾಡಿದ್ದೆ. ಪೂಜೆ ಯಾವ ಥರ ಮಾಡಬೇಕು ಅಂತ ನಿಮ್ಮಲ್ಲಿ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರಾ. ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಆದರೆ ಅದರದ್ದೇ ಆದಂಥ ಒಂದು ಪುಸ್ತಕ ದೊರೆಯುತ್ತೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕಾಗತ್ತೆ. ಇನ್ನು ಬುಕ್ ಅಲ್ಲದೆ ಈಗ ಆನ್ಲೈನಲ್ಲಿ ಡೈರೆಕ್ಟ್ ವಿಡಿಯೋಸ್ ಕೂಡ ರೆಡಿ ಆಗಿದೆ. ಏನೇನು ಅದಕ್ಕೆ ವಸ್ತುಗಳು ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ವಿಡಿಯೋನ ಆನ್ ಮಾಡಿಕೊಂಡು ಅವರು ಹೇಳಿರೋ ಥರ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಪದೇ ಪದೇ ಇದೇ ಕ್ಲಿಪ್ಪಿಂಗ್ಸ್ನ ಹಾಕಿ ನಿಮ್ಗೇನಾದ್ರು ಬೋರ್ ಆಗಿದ್ರೆ ಸಾರಿ. ಸೊ ಎಷ್ಟು ಸ್ಕಿಪ್ ಮಾಡಬೇಕಂದ್ರೂ ಕೂಡ ಒಂದು ಡಿಸಿಪ್ಲೈನ್ ವೇಯಲ್ಲಿ ತೋರಿಸ್ಬೇಕು ಅನ್ನೋದ್ರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಸ್ಕಿಪ್ ಮಾಡೋಕ್ಕಾಗಲಿಲ್ಲ. ಬೈ ದ ವೇ ಅವಾಗೆಲ್ಲ ಕೇಳೋದೇ ಮರ್ತೆ, ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ, ನನ್ನ ಸ್ಯಾರಿ ಯಾವ ಥರ ಇದೆ, ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇನ್ನು ಈಗ ಮಕ್ಕಳನ್ನ ರೆಡಿ ಮಾಡಿಸೋಣ ಅಂತ ಫಸ್ಟಿಗೆ ಮಕ್ಕಳಿಗೆ ಇಯರಿಂಗ್ಸ್ ಚೇಂಜ್ ಮಾಡಬೇಕಾಗಿತ್ತು. ಸೊ ಈ ಇಯರಿಂಗ್ಸ್ ಈಗ ತಾನೇ ತೊಗೊಂಡು ಬಂದರು. ಅದನ್ನು ಫಸ್ಟಿಗೆ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡಿ ಮಕ್ಕಳನ್ನ ರೆಡಿ ಮಾಡಿಸಿದ್ದೀನಿ. ಇನ್ನು ಅರೌಂಡ್ ಒಂದು 3-3:30ಇಂದನೇ ಒಬ್ಬರಾದ್ಮೇಲೆ ಒಬ್ಬರು ಕುಂಕುಮಕ್ಕೆ ಬರ್ತಾಯಿದ್ರು. ಸೊ ಎಲ್ಲ ಮುತ್ತೈದರಿಗೂ ಕುಂಕುಮನ ಕೊಡ್ತಾ ಮಕ್ಕಳನ್ನ ಕೂಡ ರೆಡಿ ಮಾಡಿಸಿದ್ದೀನಿ. ಎಲ್ಲರ ಕ್ಲಿಪ್ಪಿಂಗ್ಸ್ನ ಇಲ್ಲಿ ನಾನು ಹ್ಯಾಡ್ ಮಾಡಿಲ್ಲ. ನಮ್ಮ ಹೆಲ್ಪರು ಮತ್ತು ಅವ್ರ ಮಗಳು ಬಂದಿದ್ದರು, ಅವ್ರ ಕ್ಲಿಪ್ಪಿಂಗ್ಸ್ ಮಾತ್ರನೇ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಮಧ್ಯದಲ್ಲಿ ಇನ್ನೊಬ್ಬರು ಬಂದಿದ್ದರು, ಅವರ ಕೆಲವೊಂದು ಪಿಕ್ಚರ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟಿಂದ ಅವ್ರಿಗೆ ಅರಿಶಿನ ಕುಂಕುಮ ಬಳೆ ಎಲ್ಲನೂ ಕೊಡ್ತಾಯಿದ್ರು. ಮೂರುವರೆಯಿಂದ ಒಬ್ಬರಾದ್ಮೇಲೆ ಒಬ್ಬರು ಅರೌಂಡ್ 8 ಗಂಟೆವರೆಗೂ ಕೂಡ ನಮ್ಮ ಫ್ರೆಂಡ್ಸ್ ನೈಬರ್ಸ್ ಎಲ್ಲ ಬರ್ತಾಯಿದ್ರು. ಸೊ ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಮತ್ತು ನನ್ನ ಕೆಲಸಗಳನ್ನ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿರೋದ್ರಿಂದ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ನನ್ನ ಮಕ್ಕಳು ಏನು ವೇರ್ ಮಾಡಿದ್ದಾರೆ ಈ ಡ್ರೆಸ್ಸು, ಇದನ್ನು ಯಾವ ಥರ ಸ್ಟಿಚ್ ಮಾಡಿಸಿದ್ದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ನ ಈಗಾಗಲೇ ರಿಲೀಸ್ ಮಾಡಿದ್ದೀನಿ. ಸ್ಯಾರಿನ ಯೂಸ್ ಮಾಡಿ ಈ ಥರ ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೇನು ವಿಡಿಯೋ ಎಂಡಿಗೆ ಬಂದ್ವಿ. ಮತ್ತು ನಾನು ರಾತ್ರಿ ಪೂಜೆದೆಲ್ಲ ಕಂಟಿನ್ಯೂ ಮಾಡಲಿಲ್ಲ. ಸೊ ಮಕ್ಕಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಮ್ಮ ಮಕ್ಕಳು ಯಾವ ಥರ ರೆಡಿ ಆಗಿದ್ದಾರೆ ಅನ್ನೋದು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.